ಕೊನೆಗೂ ನಮ್ ರೆಸೊಲ್ಯೂಷನ್ ಡೇ 197 ಆಫ್ ಫಿಟ್ನೆಸ್ ವ್ಲಾಗ್. ನೀವು ಇದು ನೋಟಿಸ್ ಮಾಡಿದೀರಾ? ಬೆಂಗಳೂರಲ್ಲಿ ಒಂದ್ ವಾರ ಸೆಕೆ ಇರುತ್ತೆ, ಇನ್ನೊಂದ್ ವಾರ ಚಳಿ ಇರುತ್ತೆ. ಏನ್ ಶಿಫ್ಟ್ ನ ಫಾಲೋ ಮಾಡ್ತಾರ ಇವರು? ನಮ್ಮ ಆಫೀಸಲ್ಲಿ ಮ್ಯಾಕ್ಸಿಮಮ್ ಡಂಬಲ್ weight ಅಂದ್ರೆ 20 kg. ಬಟ್ ಇಲ್ಲಿ 20 kg ಸುಮಾರಾಗಿ ಏನಿಲ್ಲಪ್ಪ, ಒಳ್ಳೆ 25 kg ಎತ್ತದಂಗೆ ಐತೆ. ನಮ್ಮ ಆಫೀಸಲ್ಲಿ 2 ಕ್ಯಾಂಪಸ್ ಇದೆ, ಒಂದು IT, ಇನ್ನೊಂದು ಕೋರ್. ನಾವಿರೋದ್ ಕೋರ್ ಅಲ್ಲಿ. ಇವತ್ತು IT ಕಡೆ ಯಾರೋ VIP ಬರ್ತಾ ಇದ್ರು, ಸೊ ಅವರಿಗೆ ಇವತ್ತು ಫುಲ್ 0 ಟ್ರಾಫಿಕ್, ಅಂದ್ರೆ ಫುಲ್ ವರ್ಕ್ ಫ್ರಮ್ ಹೋಮ್. ಇಲ್ಲಿ ಗಾಡಿ ಓಡಿಸ್ಕೊಂಡ್ ಬಂದೆ, ಫುಲ್ ಮೂಡ್ ಔಟ್. ಬಟ್ ಆ ವರ್ಕ್ ಫ್ರಮ್ ಇಂದ ಇಲ್ಲೂ ಜನ ಯಾರು ಇರ್ಲಿಲ್ವಾ? ಮೂಡ್ ಔಟ್ ಸ್ಟ್ಯಾಂಡಿಂಗ್ ಆಯ್ತು. ಯಾವ ಲೆವೆಲ್ ಆಯ್ತು ಅಂದ್ರೆ ಜಿಮ್ ಖಾಲಿ ಇದ್ರೆ ಆ ಖುಷಿನೇ ಬೇರೆ. ಜಿಮ್ನಾಸ್ಟಿಕ್ ಕ್ಲಾಸ್ಗೆ ಹೋಗಿ ತುಂಬಾ ದಿವಸನೇ ಆಗಿತ್ತು. ಅವಾಗ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ವರ್ಕೌಟ್ ನ ಬೆಳಗ್ಗೆ ಹಾಕೊಂಡೆ. ಇಲ್ಲ ಅಂದ್ರೆ ಜಿಮ್ನಾಸ್ಟಿಕ್ ಬೇಗ ಮರ್ತೋಗುತ್ತೆ. ಕ್ಲಾಸ್ ಮುಗಿಸ್ಕೊಂಡು ಗಾಡಿ ಓಡಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಕಾಲೇಜ್ ಫ್ರೆಂಡ್ ಫೋನ್ ಮಾಡಿ ಕರ್ದ. ನಾನ್ ಮುಂಚೆ ತರ ಬರಲ್ಲ ಅಂತಾನೆ ಅಂದೆ, ಯಾಕಂದ್ರೆ ಅವಾಗ ಫ್ಯಾಟ್ ಲಾಸ್ ಮಾಡ್ತಿದೆ ಅಥವಾ ಕಾಂಪಿಟೇಷನ್ ರೆಡಿ ಆಗ್ತಿದೆ, ನಿನ್ ಮೇಲೆ ಕರೀಲೇಬೇಡ್ರಿ ಅಂತ ಹೇಳ್ಬಿಟ್ಟಿದ್ದೆ. ಬಟ್ ಇವಾಗ ಅಷ್ಟೊಂದ್ ಸ್ಟ್ರಿಕ್ಟ್ ಆಗಿ ಏನ್ ಮಾಡ್ತಿಲ್ಲ. ಅದು ಕಾಲೇಜ್ ಫ್ರೆಂಡ್. ತಿರ್ಗಾ ಯಾವಾಗ ಸಿಗ್ತೀವೋ ಏನೋ. 2023 ಪಾಸ್ ಔಟ್. ವಾಪಸ್ ಫೋನ್ ಮಾಡಿ, ಅಣ್ಣ ಇಸ್ ಕಮಿಂಗ್, ಯು ಆಲ್ಸೋ ಕಮಿಂಗ್. ನಾವ್ ಈ ತರ ಚೀಟ್ ಮಾಡಿದಾಗ ನಾಳೆ ಏನ್ ಮಾಡ್ಬೇಕು ಅಂತ ನಾಳೆ ಹೇಳ್ತೀನಿ. ಇವತ್ತಿಗಿಷ್ಟೇ, ಸಿಗುವ ನಾಳೆ. ಬೋಯ್ ಬೋಯ್.